ಅಥಣಿ ತಾಲೂಕಿನಲ್ಲಿ ಅಲೆಕಲ್ಲು ಮಳೆ, ಒಣದ್ರಾಕ್ಷಿ ಘಟಕಕ್ಕೆ ಭಾರೀ ಹಾನಿ, ರೈತರ ಕಣ್ಣೀರು. ಅಥಣಿ ತಾಲೂಕಿನಲ್ಲಿ ಇಂದು ಸಂಭವಿಸಿದ ಭಾರೀ ಗಾಳಿ ಹಾಗೂ ಅಲೆಕಲ್ಲು ಮಳೆಯಿಂದ ಐಗಳಿ ಸಮೀಪದ ಕಲ್ಯಾಣನಗರದಲ್ಲಿರುವ ಅಥಣಿ ಒಣದ್ರಾಕ್ಷಿ ಘಟಕಕ್ಕೆ ದೊಡ್ಡ ಮಟ್ಟದ ಹಾನಿಯಾಗಿದೆ. ನೂರಾರು ರೈತರು ಶೆಡ್ಗಳಲ್ಲಿ ಒಣಗಿಸಲು ಹಾಕಿದ್ದ ಹಾಗೂ ಭಟ್ಟಿ ಮೂಲಕ ಒಣಗಿಸುತ್ತಿದ್ದ ದ್ರಾಕ್ಷಿ ಮಳೆಯಿಂದ ತೊಯ್ದು ಹಾನಿಗೀಡಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ತೊಯ್ದ ಒಣದ್ರಾಕ್ಷಿ ಗುಣಮಟ್ಟ ಕಳೆದುಕೊಳ್ಳುವುದಲ್ಲದೆ ಕೊಳೆಯುವ ಸಾಧ್ಯತೆ ಹೆಚ್ಚಾಗಿದೆ. ಇದರಿಂದ ರೈತರು ಕಣ್ಣೀರಿನಲ್ಲಿದ್ದಾರೆ. ಈ ಕುರಿತು ಸಂಬಂಧಿತ ಇಲಾಖೆಯ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮೀಕ್ಷೆ ನಡೆಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಎಂದು ಮಾಜಿ ಶಾಸಕರು, ಒಣದ್ರಾಕ್ಷಿ ಘಟಕದ ಅಧ್ಯಕ್ಷರಾದ ಶ್ರೀ ಶಹಜಹಾನ್ ಡೊಂಗರ್ಗಾಂವ್ ಅವರು ಆಗ್ರಹಿಸಿದ್ದಾರೆ. ಸರ್ಕಾರಗಳು ದ್ರಾಕ್ಷಿ ಬೆಳೆಗಾರರ ನೆರವಿಗೆ ತಕ್ಷಣ ಮುಂದಾಗಿ ಸೂಕ್ತ ಪರಿಹಾರ ಹಾಗೂ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಅಥಣಿ ತಾಲೂಕಿನ ಹಾಗೂ ನಮ್ಮ ನಾಡಿನ ಎಲ್ಲ ಜನತೆಗೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಇದೇ ಸಂದರ್ಭದಲ್ಲಿ ಇಂತಹ ಒಂದು ಹಬ್ಬದ ವಾತಾವರಣದಲ್ಲಿಯೂ ಸಹಿತ ನಾವು ದ್ರಾಕ್ಷಿ ಬೆಳೆಗಾರರು ಇವತ್ತು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಕಸ್ಮಾತಾಗಿ ಭಯಂಕರ ಬಿರುಗಾಳಿ ಹಾಗೂ ಮಳೆ ಅಷ್ಟೇ ಅಲ್ಲ, ಆಲೆಕಲ್ಲಿನಿಂದ ಏನು ಒಂದು ದ್ರಾಕ್ಷಿಯನ್ನು ಕಟಾವು ಮಾಡಿ ಒಣದ್ರಾಕ್ಷಿ ಮಾಡಲಿಕ್ಕೆ ನೂರಾರು ರೈತರು ಇವತ್ತೇನು ಶೆಡ್ನಲ್ಲಿ ಮಾಲ್ಗಳನ್ನು ಹಾಕಿದ್ರು, ಅದೆಲ್ಲ ತೊಯ್ದು ಇವತ್ತು ಅಷ್ಟೇ ಅಲ್ಲ ಭಟ್ಟಿ ಮಾಡಲಿಕ್ಕೆ ಒಣಗಿಸ್ಲಿಕ್ಕೆ ಹಾಕಿರುವಂಥದ್ದು ಸಹಿತ ದ್ರಾಕ್ಷಿ ತೊಯ್ದು ಬಹಳಷ್ಟು ಹಾನಿಯಾಗಿದೆ. ಒಂದು ಸಲ ದ್ರಾಕ್ಷಿ ಒಣಗೋಕ್ಕಿಂತ ಮುಂಚೆ ಇದೊಂದು ಸಂಸ್ಕರಣಾ ಪ್ರಕ್ರಿಯೆಯಲ್ಲಿ ತೊಯ್ದರೆ ಅದರ ಗುಣಮಟ್ಟ ಕಳ್ಕೊತದೆ. ಅದು ಮುಂದುವರೆದು ಬೇಗನೆ ಒಣಗದಿದ್ದರೆ ಅದು ಕೊಳೆಯುವಂಥ ಸಂದರ್ಭ. ಅಂದರೆ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂದಂಗೆ ರೈತರು ಇಲ್ಲಿವರೆಗೆ ಬೆಳೆದಿರುವಂಥದ್ದು ಅದು ಹಾನಿ ಆದ್ರೆ ಇದು ಭಯಂಕರ ರೈತರ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಅನೇಕ ಸಲ ಸಂಸ್ಕರಣಾ ಪ್ರಕ್ರಿಯೆಯಲ್ಲಿರುವಂತಹ ಒಂದು ಒಣದ್ರಾಕ್ಷಿಗೆ ಒಂದು ಪರಿಹಾರದ ಒಂದು ಯಾವುದಾದ್ರೂ ಒಂದು ವಿಮೆ ಆಗಲಿ ಅಥವಾ ಒಂದು ನೀತಿ ರೂಪಿಸಬೇಕಂತ ಹೇಳಿ ಭಾಳ ವರ್ಷಗಳಿಂದ ಆಗ್ರಹಿಸ್ತಾ ಬಂದಿದ್ದೇವೆ. ಆದರೂ ಇಲ್ಲಿವರೆಗೆ ಈ ಒಂದು ಪ್ರಕ್ರಿಯೆಗೆ ಇವತ್ತಿನ ತನಕ ಯಾವುದೇ ಒಂದು ನೀತಿ ಅಥವಾ ವಿಮೆಯನ್ನು ರೂಪಿಸಿಲ್ಲ. ಅದು ಆದಷ್ಟು ಬೇಗನೆ ಮಾಡಬೇಕಂತೇಳಿ ಇನ್ನೊಂದು ಸಲ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಈ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಈ ಕುರಿತು ಒಂದು ವರದಿಯನ್ನು ಆದಷ್ಟು ಬೇಗನೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಸಲ್ಲಿಸಬೇಕು ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ಕಣ್ಣೀರು ಒರೆಸುವಂಥ ಕೆಲಸ ಮಾಡಬೇಕು, ರೈತರ ಸಹಾಯಕ್ಕಾಗಿ ಬರಬೇಕು ಅಂಥೇಳಿ ನಾನು ಅಥಣಿ ತಾಲೂಕಿನ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ದ್ರಾಕ್ಷಿ ಬೆಳೆಗಾರರ ವತಿಯಿಂದ ಆಗ್ರಹ ಮಾಡ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ರೈತರು ಧೈರ್ಯದಿಂದ ಇರಬೇಕಂತೇಳಿ ರೈತರಿಗೆ ಸಹಿತ ನಾನು ಮನವಿ ಮಾಡ್ತೀನಿ.